ಆಡುಗೋಡಿ ಪೊಲೀಸ್ ಠಾಣೆ ಸರಹದ್ದಿನವರು ನಲ್ಲಿ ಆಗಿರ್ತಕ್ಕಂಥ ಒಂದು ಸರ್ವೆಂಟ್ ಥೆಫ್ಟನ್ನು ಸ್ಥಳೀಯ ಪೊಲೀಸರು ಪತ್ತೆ ಮಾಡಿರ್ತಾರೆ. ಇದು ಮೂಲತಃ 23/7ರಂದು ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸ್ವೀಕರಿಸಲಾಗಿರ್ತದೆ. ಫಿರ್ಯಾದಿದಾರರು ಏಪ್ರಿಲ್ ತಿಂಗಳಲ್ಲಿ ದುಬೈಗೆ ಹೋಗಿ ನಂತರ ವಾಪಸ್ ಬಂದು ನೋಡಿಕೊಂಡಾಗ ಮನೆಯಲ್ಲಿ ಕೆಲವೊಂದು ಚಿನ್ನಾಭರಣಗಳು ಕಳವಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾರೆ. ಆ ಮನೆಯಲ್ಲಿ ಕೆಲಸ ಮಾಡ್ತಾ ಯಾರಾದರೂ ಮಾಡಿರ್ಬೋದು ಅಂತಕ್ಕಂಥ ಒಂದು ಅನುಮಾನವನ್ನು ಅವರು ವ್ಯಕ್ತಪಡಿಸಿದ್ದರ ಮೇರೆಗೆ 24/7ರಂದು ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ತಾನು ಈ ಎಲ್ಲ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದು, ಜೊತೆಗೆ ಅದನ್ನು ಒಂದು ತನ್ನ ಎರಡನೇ ಪತ್ನಿಯ ಒಂದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದರ ಮೇರೆಗೆ ಆತ ಮತ್ತು ಆತನ ಎರಡನೇ ಪತ್ನಿಯನ್ನು ಬಂಧಿಸಿ ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ಚಿನ್ನಾಭರಣಗಳನ್ನು ಇಂಟ್ಯಾಕ್ಟಾಗಿ ಪೊಲೀಸರು ರಿಕವರಿ ಮಾಡಿರ್ತಾರೆ. 333 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಅದರ ಒಟ್ಟು ಮೌಲ್ಯ 20,74,400 ರೂಪಾಯಿ ಆಗಿರುತ್ತದೆ. ಆರೋಪಿಗಳು ಮೂಲತಃ ತಮಿಳುನಾಡಿನವರು, ಇಲ್ಲಿ ಬೆಂಗಳೂರಿನ ಸಿದ್ದಾಪುರದಲ್ಲಿ ವಾಸ ಇದ್ದು ಈ ಆರೋಪಿಯ ತಾಯಿಯೂ ಕೂಡ ಅದೇ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದು, ಆರೋಪಿ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಮನೆಗಳಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು ಅಂತ ಗೊತ್ತಾಗಿದೆ. ಫಿರ್ಯಾದಿದಾರರು ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವರು ದುಬೈನಲ್ಲಿ ಈಗ ಫ್ಯಾಮಿಲಿಯಲ್ಲಿ ಅಲ್ಲೇ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಕಾಲವನ್ನು ಕಳೀತಾ ಇದ್ದಾರೆ. ಹೀಗಾಗಿ ಅವರು ಏಪ್ರಿಲಲ್ಲಿ ದುಬೈಗೆ ಹೋಗಿ ನಂತರ ಜುಲೈ 17ರಂದು ವಾಪಸ್ ಬಂದಾಗ ಈ ಒಂದು ಕಳ್ಳತನ ಆಗಿರ್ತಕ್ಕಂಥದ್ದು ಕಂಡು ಬಂದಿರುತ್ತದೆ.